ಬಳ್ಳಾರಿಯಲ್ಲಿ ಇದೆಲ್ಲ ಘಟನೆ ನಡೀತಾ ಇದ್ದ ಹೊತ್ತಲ್ಲೇನೆ ಗನ್ಮನ್ಗಳೇ ನಾಪತ್ತೆ ಆಗಿಬಿಟ್ಟಿದ್ದಾರೆ. ಅಂಗರಕ್ಷಕರು ಶಸ್ತ್ರಧಾರಿಗಳ ಇರ್ತಾರಲ್ಲ ಗನ್ನೆಲ್ಲ ಇಟ್ಕೊಂಡು ಅಂಥ ಗನ್ಮನ್ಗಳು ನಾಪತ್ತೆ ಆಗಿಬಿಟ್ಟಿರೋದು. ಬಳ್ಳಾರಿ ನಗರದ ಶಾಸಕ ಭರತ್ ರೆಡ್ಡಿಯ ಗನ್ಮನ್ಗಳು ಎಲ್ಲಿ ಹೋದ್ರು ಅಂತ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಇದೀಗ ಈ ಥರ ಫೈರಿಂಗ್ ಆಯಿತು ಆ ಥರ ಫೈರಿಂಗ್ ಆಯಿತು ಎಲ್ಲ ಆದಮೇಲೆ ಈ ಗನ್ಮನ್ಗಳು ಎಲ್ಲಿ ಹೋದ್ರಪ್ಪ? ಇಲ್ಲಿ ಭರತ್ ರೆಡ್ಡಿ ಆಪ್ತ ಸತೀಶ್ ರೆಡ್ಡಿಯ ಗನ್ಮನ್ಗಳು ಟರ್ಬನ್ ಹಾಕೊಂಡಿದ್ದಾರಲ್ಲ, ಸಿಖ್ಖರಿರಬೇಕು, ಸಿಖ್ ಸಮುದಾಯಕ್ಕೆ ಸೇರಿದವರು ಇರಬೇಕು. ಅವರುಗಳಿಗೆ ಯಾರೂ ಕಾಣಿಸ್ತಾ ಇಲ್ಲ ಅಂತ ವಿಷಯ. ಇಲ್ಲಿ 5 ಗನ್ಗಳನ್ನು ಈಗಾಗಲೇ ಗನ್ಮನ್ಗಳಿಂದ ವಶಕ್ಕೆ ಕೂಡ ಪಡೆಯಲಾಗಿದೆ. ಜನಾರ್ದನ್ ರೆಡ್ಡಿ, ಸತೀಶ್ ರೆಡ್ಡಿ ಇಬ್ಬರು ಎರಡೂ ಕಡೆಯ ಗನ್ಮನ್ಗಳನ್ನು ಕೂಡ ಇದೀಗ ಅವರಿಂದ ಗನ್ನನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಸತೀಶ್ ರೆಡ್ಡಿಯ ಒಟ್ಟು 4 ಗನ್ಮನ್ಗಳು ನಾಪತ್ತೆಯಾಗಿದ್ದಾರೆ. ಈ ಸತೀಶ್ ರೆಡ್ಡಿ ಶಾಸಕ ನಾರಾ ಭರತ್ ರೆಡ್ಡಿಯ ಆಪ್ತ. ಇತ್ತ 23 ಮಂದಿಯನ್ನು ವಶಕ್ಕೆ ಪಡ್ಕೊಂಡು ವಿಚಾರಣೆ ಕೂಡ ಮಾಡಿದ್ದಾರೆ ಪೊಲೀಸರು. 23 ಮಂದಿಯಲ್ಲಿ 13 ಜನ ವಿಡಿಯೋದಲ್ಲಿರ್ತಕ್ಕಂಥ ವ್ಯಕ್ತಿಗಳೇ ಆಗಿದ್ದಾರೆ. ಬ್ಯಾನರ್ ಗಲಭೆ ವೇಳೆಯಲ್ಲಿ ಸ್ಥಳದಲ್ಲಿದ್ದಂಥ 13 ಮಂದಿ, ಉಳಿದವರನ್ನ ಪತ್ತೆ ಹಚ್ಚಬೇಕು ಅಂತೇಳಿ ಇದೀಗ ತಲಾಶ್ ಶುರುವಾಗಿದೆ. ಪ್ರತಿಯೊಂದು ವಿಡಿಯೋವನ್ನು ಕೂಡ ಕೂಲಂಕಷವಾಗಿ ಪರಿಶೀಲನೆ ಮಾಡಲಾಗ್ತಾ ಇದೆ. ಅಂತೇಳಿ ನಾನು ಮೊದಲನೇ ದಿನದಿಂದ ರಾಜಕೀಯಕ್ಕೆ ಬಂದ ದಿವಸದಿಂದ ನಾನು ನಿನ್ನೆ ಕೂಡ ಅದೇ ರೀತಿಯಲ್ಲಿ ಜನಕ್ಕೆ ಕೂಡ ಹೇಳಿದ್ದೀನಿ, ಬಳ್ಳಾರಿ ಶಾಂತಿಯುತವಾಗಿರುತ್ತೆ, ಬಳ್ಳಾರಿ ಶಾಂತಿಯನ್ನು ಯಾರೂ ಕೆಡ್ಸಕ್ಕಾಗಲ್ಲ, ದುರ್ಗಮ್ಮ ತಾಯಿ ಬಳ್ಳಾರಿನ ಕಾಪಾಡ್ಕೊಂಡು ಹೋಗುತ್ತೆ ಅಂತ ಹೇಳಿದ್ದೀನಿ. ಅದೇ ರೀತಿಯಲ್ಲಿ ಬಳ್ಳಾರಿ ಇಷ್ಟಕ್ಕೆ ಮುಂಚೆ ಯಾವ ರೀತಿಯಲ್ಲಿ ಶಾಂತಿಯುತವಾಗಿತ್ತು ಇವತ್ತು ಶಾಂತಿಯುತವಾಗಿ ಅದೇ ರೀತಿಯಲ್ಲಿ ಇರುತ್ತೆ. ಯಾರೆಷ್ಟೇ ಮಂದಿ ಪ್ರಚೋದನಕಾರಿ ಮಾತುಗಳು ಇವೆಲ್ಲ ಮಾಡೋದು ಕೆಲಸ ಅಂತೇನು ಆಗುತ್ತೆ. ಬಳ್ಳಾರಿ ಪೀಸ್ಫುಲ್ ಆಗಿರ್ಬೇಕಂತೇಳಿ ನಾನು ಮೊದಲನೇ ದಿನದಿಂದ ರಾಜಕೀಯಕ್ಕೆ ಬಂದ ದಿವಸದಿಂದ ನಾನು ನಿನ್ನೆ ಕೂಡ ಅದೇ ರೀತಿಯಲ್ಲಿ ಜನಕ್ಕೆ ಕೂಡ ಹೇಳಿದ್ದೀನಿ, ಬಳ್ಳಾರಿ ಶಾಂತಿಯುತವಾಗಿರುತ್ತೆ, ಬಳ್ಳಾರಿ ಶಾಂತಿಯನ್ನು ಯಾರೂ ಕೆಡ್ಸಕ್ಕಾಗಲ್ಲ, ದುರ್ಗಮ್ಮ ತಾಯಿ ಬಳ್ಳಾರಿನ ಕಾಪಾಡ್ಕೊಂಡು ಹೋಗುತ್ತೆ ಅಂತ ಹೇಳಿದ್ದೀನಿ. ಅದೇ ರೀತಿಯಲ್ಲಿ ಬಳ್ಳಾರಿ ಇಷ್ಟಕ್ಕೆ ಮುಂಚೆ ಯಾವ ರೀತಿಯಲ್ಲಿ ಶಾಂತಿಯುತವಾಗಿತ್ತು ಇವತ್ತು ಶಾಂತಿಯುತವಾಗಿ ಅದೇ ರೀತಿಯಲ್ಲಿ ಇರುತ್ತೆ. ಯಾರೆಷ್ಟೇ ಮಂದಿ ಪ್ರಚೋದನಕಾರಿ ಮಾತುಗಳು ಇವೆಲ್ಲ ಮಾಡೋದು ಕೆಲಸ ಅಂತೇನು ಆಗುತ್ತೆ. ಬಳ್ಳಾರಿ ಪೀಸ್ಫುಲ್ ಆಗಿರುತ್ತೆ.